ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಸ್ಪೆಷಲ್ ಆಗಿರೋವಂಥ ಒಂದು ರೆಸಿಪಿನ ತಂದಿದ್ದೀನಿ. ಸೊ ಅದೇನಂತ ಹೇಳಿದ್ರೆ ಬ್ರಿಂಜಾಲ್ ತವಾ ಫ್ರೈ. ಸೊ ಈ ಬದನೆಕಾಯಿ ತವಾ ಫ್ರೈನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಬಹಳ ಅಂದರೆ ಬಹಳ ಟೇಸ್ಟ್ ಇರುತ್ತೆ, ಒಂಥರ ಸ್ಪೆಷಲ್ಲಾಗಿ ಮಾಡೋ ಅಂಥದ್ದು. ಹಾಗೆಯೇ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ. ಸೊ ಇದೊಂದು ಹೊಸ ರುಚಿ ಅಂತಲೇ ಹೇಳ್ಬೋದು. ಸೊ ಬನ್ನಿ, ಹಾಗಿದ್ದರೆ ಈ ಒಂದು ಬ್ರಿಂಜಾಲ್ ತವಾ ಫ್ರೈನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಒಂದು ಸೂಪರ್ ಆಗಿರೋವಂತಹ ಒಂದು ಟೇಸ್ಟ್ನ ನೀವು ನೋಡ್ಬೋದು. ಸೊ ಹಾಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಮೊದಲಿಗೆ ಈ ಒಂದು ಕಪ್ಪು ಬದನೆಕಾಯಿ ಅಂತ ಹೇಳ್ತೀವಲ್ವ, ಅದು ತೊಗೊಂಡಿದ್ದೀನಿ. ಸೊ ಬಹಳ ರುಚಿಯಾಗಿರುತ್ತೆ ಇದು. ಇದರಲ್ಲಿ ಎರಡನ್ನ ನಾನು ತೊಗೊಂಡು ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋ ಅಂಥದ್ದು. ಸೊ ಹಾಗಿದ್ದರೆ ಬನ್ನಿ, ಇದನ್ನು ಇವಾಗ ಒಂದೆರಡು ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ರೌಂಡಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಸೊ ವೆರಿ ಸಿಂಪಲ್ಲು, ಅದರ ಟೇಸ್ಟ್ ಮಾತ್ರ ಭಾಳ ರುಚಿಯಾಗಿರುತ್ತೆ. ಸೊ ನೋಡಿ, ಈ ರೀತಿಯಾಗಿ ರೌಂಡಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸೊ ಇದೆಲ್ಲನೂ ಕೂಡ ಈ ರೀತಿ ಕಟ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ ಇವಾಗ. ಸೊ ನೆಕ್ಸ್ಟು ಒಂದು ಬೌಲ್ಗೆ ಇವಾಗ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಒಂದು ಬೌಲ್ ಆಗೋವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಸೊ ಇದಕ್ಕೆ ಇವಾಗ 1 ಸ್ಪೂನ್ ಆಗೋವಷ್ಟು ಅರಿಶಿನ ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳಿ, 1-2 ಟೇಬಲ್ ಸ್ಪೂನ್ ಆಗೋವಷ್ಟು. ನೆಕ್ಸ್ಟ್ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಪಿಂಕ್ ಸಾಲ್ಟ್ನ ಹಾಕಿದ್ದೀನಿ. ಸೊ ಇದಿಷ್ಟು ಇವಾಗ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ಭಾಳ ರುಚಿಯಾಗಿರುತ್ತೆ. ನೀವು ಸಂಜೆ ಒಂದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಇದೊಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನಂತರ ಇದಷ್ಟು ಡ್ರೈ ಮಿಕ್ಸ್ ಆದಮೇಲೆ ಏನು ಕಟ್ ಮಾಡಿಟ್ಟಿರೋ ಇವಾಗ ಬದನೆಕಾಯಿನ ಇವಾಗ ಒಂದೊಂದಾಗಿ ತಗೊಳ್ಳಿ. ಈ ರೀತಿಯಾಗಿ ಡಿಪ್ ಮಾಡಿ. ಸೊ ಏನು ಡ್ರೈ ಮಿಕ್ಸ್ ಮಾಡಿದ್ವಲ್ಲ ಪೌಡರ್ನ ಇದಕ್ಕೆ ಮೇಲ್ಭಾಗ ಮತ್ತು ಕೆಳಭಾಗ ಎರಡೂ ಕಡೆನೂ ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡಿ. ಸೊ ಸ್ವಲ್ಪ ಪ್ರೆಸ್ ಮಾಡಿ ಒತ್ತಿಬಿಟ್ಟು ಈ ರೀತಿಯಾಗಿ ಅಪ್ಲೈ ಮಾಡಬೇಕು. ಸೊ ಅದೆಲ್ಲದನ್ನೂ ಕೂಡ ಇದೇ ರೀತಿಯಾಗಿ ಮಾಡಿ. ಸೊ ಇದೆಲ್ಲವೂ ಕೂಡ ಇದೇ ರೀತಿಯಾಗಿ ಮಾಡಬೇಕು. ನೋಡಿ, ಈ ರೀತಿಯಾಗಿ ಅಷ್ಟಕ್ಕೂ ನಾನು ಹಾಕಿಬಿಟ್ಟು ಈ ರೀತಿ ಇಟ್ಟಿದ್ದೀನಿ. ಒಂದು 15 ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಹಾಗೆ ಬಿಟ್ಬಿಡೋಣ. ನಂತರ ಒಂದು ತವಾ ಮೇಲೆ ಕಾಯಿಸಬೇಕು ಚೆನ್ನಾಗಿ. ಸ್ವಲ್ಪ ಆಯಿಲ್ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಈ ರೀತಿಯಾಗಿ. ಸೊ ನಂತರ ಒಂದೊಂದಾಗಿ ಇಡ್ತಾ ಬನ್ನಿ. ಸೊ ಹಂಚು ತುಂಬ ಚೆನ್ನಾಗಿ ಕಾದಿರಬೇಕು. ಆ ಟೈಮಲ್ಲಿ ಇದನ್ನು ಒಂದೊಂದಾಗಿ ಇಡ್ತಾ ಬನ್ನಿ. ಸೊ ಟೇಸ್ಟು ನೀವು ನೆನೆಸಿರಲ್ಲ, ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಟೇಸ್ಟಾಗಿರುತ್ತೆ. ಒಂದು 2 ಮಿನಿಟ್ಸ್ ಆದಮೇಲೆ ಇದನ್ನು ಎಲ್ಲದನ್ನೂ ತಿರುಗಿಸ್ತಾ ಬನ್ನಿ. ಸೊ ಈ ರೀತಿಯಾಗಿ ಎಲ್ಲದೂ ಕೂಡ ಬಹಳ ಒಂದು ಟೇಸ್ಟಾಗಿರುತ್ತೆ. ಸೊ ನೋಡಿ ಹೀಗೆ. ನಂತರ ಇದಕ್ಕೆ ಮೇಲ್ಭಾಗದಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ. ಸೊ ಬಹಳ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ. ಸೊ ಬ್ರಿಂಜಾಲ್ ತವಾ ಫ್ರೈ ಸೂಪರಾಗಿರೋವಂಥ ಒಂದು ಟೇಸ್ಟ್ ಇರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸೊ ನೋಡಿ, ಇದು ಇವಾಗ ಕಂಪ್ಲೀಟಾಗಿ ಆಗಿದೆ. ಇಷ್ಟು ಚೆನ್ನಾಗಿ ಫ್ರೈ ಆಗಿರಬೇಕು. ಸೊ ಬಹಳ ರುಚಿಯಾಗಿರುತ್ತೆ. ನೋಡಿ, ಸಂಜೆಯ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ಒಂದು ರೆಸಿಪಿಯೊಂದಿಗೆ, ಒಂದು ಸ್ಪೆಷಲ್ ಆಗಿರೋವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ. ಬಾಯ್.